ಕಡತ ನ್ಯೂಸ್. ಮುಸ್ಲಿಂ ಸಮುದಾಯದವರ ವಿರುದ್ಧ ಪ್ರಕರಣಗಳನ್ನು ವಾಪಸ್ ಪಡೆಯುವ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮಾಡ್ತಿದೆ, ಹಿಂದೂ ಸಮುದಾಯಕ್ಕೆ ನಿರಂತರವಾಗಿ ಅಪಮಾನ ಮಾಡ್ತಾ ಬಂದಿದೆ ಅಂತ ಆರೋಪಿಸಿದರು. ಅಧಿಕಾರದ ಮದ ಕಾಂಗ್ರೆಸ್ ನಾಯಕರ ನೆತ್ತಿಗೇರಿದ್ದು ಆಳಂದದಲ್ಲಿ ನಡೆದ ಘಟನೆಯ ಪ್ರಕರಣಗಳನ್ನು ಹಿಂಪಡೆದಿರುವ ಕ್ರಮವನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತೆ ಅಂತ ಹೇಳಿದರು. ಇದೇ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ವಿಜೇಂದ್ರ, ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಯಾವುದೇ ಗಮನಾರ್ಹ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ, ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಟೀಕಿಸಿದರು. ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ, ಇವರ ಓಲೈಕೆ ರಾಜಕಾರಣದ ಪರಿಣಾಮ ಒಂದ್ ಕಡೆ ಆದ್ರೆ ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಅಧಿಕಾರದ ಮದ ನೆತ್ತಿಗೆ ಏರ್ದಾಗ ಈ ರೀತಿ ಎಲ್ಲವೂ ಕೂಡ ಮಾಡಿಸ್ತದೆ. ಹಾಗಾಗಿ ಇವತ್ತು ನಾವು ಗುಲ್ಬರ್ಗದಲ್ಲಿ ಏನು ಆಳಂದದಲ್ಲಿ ಆಗಿರ್ತಕ್ಕಂಥ ಆ ಘಟನೆ, ಆ ಕೇಸ್ಗಳನ್ನ ಹಿಂಪಡೆದಿರುವಂಥದ್ದು, ಇವೆಲ್ಲವನ್ನು ಕೂಡ ನಾವು ಪ್ರತಿಭಟನೆ ಮಾಡಬೇಕು, ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದ ಗ್ಯಾರಂಟಿ ಯೋಜನೆ ನಡೀತಾ ಅಂತ ಸರ್. ಇವರ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಹೇಗೆ ನಡೀತದೆ ನಾನು ಹೇಳುವಂತ ಅವಶ್ಯಕತೆ ಇಲ್ಲ. ತಮಗೆ ಗೊತ್ತಿರೋ ಹಾಗೆ ಕಳೆದ 3 ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಂದು ಕಡೆ ಭ್ರಷ್ಟಾಚಾರ, ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಬಿಟ್ಟರೆ ಏನೂ ಕೂಡ ಕಳೆದ 3 ವರ್ಷದಲ್ಲಿ ಆಗಿಲ್ಲ. ಇವರ ಗ್ಯಾರಂಟಿಗಳಿಂದ ಇವರ ಕೈಯನ್ನು ಕಟ್ಟಾಕೊಂಡಿದ್ದಾರೆ. ಅನುದಾನದ ಕೊರತೆಯಿಂದಾಗಿ ಇವರು ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಗ್ಲೇ ಅವ್ರು ಇನ್ನೂ ಚಾರ್ಜ್ ತಗೊಳ್ಳಿ, ಮುಖ್ಯಮಂತ್ರಿ ಪ್ರಮಾಣ ವಚನ ತೆಗೆದುಕೊಳ್ಳಿ, ನಾವೇನು ಭಾರತೀಯ ಜನತಾ ಪಾರ್ಟಿಯನ್ನು ಹೇಗೆ ಎದುರಿಸಬೇಕು, ಏನ್ ಮಾಡ್ಬೇಕು ಅಲ್ಲವನ್ನು ಕೂಡ ನಾಯಕನನ್ನ ಕೆಳಗಿಳಿಸಿ ಅವಮಾನ ಮಾಡಿದ್ರು ಅಂತಂದು ಪ್ರತಿ ಸರನು ಬಿಜೆಪಿ ನಾಯಕರು ಅನ್ಕೋತಾ ಬರ್ತಿದ್ರು ಸರ್. ಕಾಂಗ್ರೆಸ್ ಅದನ್ನು ಸಮರ್ಥಿಸ್ಕೊಂಡು ಬರ್ತದೆ. ಏನ್ ಹೇಳ್ತೀರಿ ಸರ್ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್? ಸಾಕಷ್ಟು ಸಮಯ ಇದೆ ಎಲ್ಲವನ್ನು ಕೂಡ ಚರ್ಚೆ ಮಾಡೋದಕ್ಕೆ. ಫಸ್ಟ್ ಡಿಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಳ್ಳಿ, ತದನಂತರ ನಾವು ಏನ್ ಮಾತಾಡ್ಬೇಕು ಮಾತಾಡ್ತೀವಿ. ನಮ್ಮ ಕೇಂದ್ರದ ವರಿಷ್ಠರು ಸದ್ಯದ ರಾಜಕೀಯ ಪರಿಸ್ಥಿತಿಗಳನ್ನ ನೋಡಿಕೊಂಡು ಯಾರನ್ನ ರಾಜ್ಯಸಭೆ ತೆಗೆದುಕೊಂಡು ಹೋದ್ರೆ ಏನಾಗ್ತದೆ ಇವೆಲ್ಲವನ್ನು ಕೂಡ ಆಧರಿಸಿ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನಾನಿಲ್ಲಿ ಬಹಿರಂಗ ಅಭಿಪ್ರಾಯ ಪಡಿಸೋದಕ್ಕಾಗಲ್ಲ. ಆ ಪುಣ್ಯಾತ್ಮನ ಹೇಳ್ಕೊಂಡು ಏನ್ ಮಾಡ್ತಿರ್ ಬಿಡ್ರಿ, ಆ ಪುಣ್ಯಾತ್ಮನ ಹೇಳ್ಕೊಂಡು ಏನ್ ಮಾಡ್ತಿರ್ ಬಿಡ್ರಿ, ಆ ಪುಣ್ಯಾತ್ಮನ ಹೇಳ್ಕೊಂಡು ಏನ್ ಮಾಡ್ತಿರ್ ಬಿಡ್ರಿ, ಆ ಪುಣ್ಯಾತ್ಮನ ಹೇಳ್ಕೊಂಡು ಏನ್ ಮಾಡ್ತಿರ್ ಬಿಡ್ರಿ. ಪಬ್ಲಿಕ್ ಕಡತ ನ್ಯೂಸ್.